ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೆಗೆ ಬಂದಿದ್ರು ಹೊಸ ಗೆಸ್ಟು. ಅಂದರೆ ನಾವು ಆನ್ಲೈನಲ್ಲಿ ತರಿಸಿದ ಮಿಕ್ಸರ್ ಬಂದಿತ್ತು. ಅಲ್ಲೇ ಓಪನ್ ಮಾಡಿಬಿಟ್ಟು ತೋರಿಸಿದ್ರು. ನಾವು ಮನೆಗೆ ತಂದು ಇಲ್ಲಿ ಚೆಕ್ ಮಾಡ್ಕೊಂಡ್ವಿ. ಪಾಪಗೂ ಸರಿ ತೆನ್ಸಿಕ್ ಮನೆ ಕೆಲಸಗಳನ್ನೆಲ್ಲ ಶುರು ಮಾಡೋಣ ಅಂತ ಶುರು ಮಾಡ್ಕೊಂಡ್ವಿ. ಇವತ್ತೇ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊತಿದ್ವಿ. ಮಕ್ಕಳು ಕೂಡ ಮನೇಲಿರೋದ್ರಿಂದ ತುಂಬ ಹೆಲ್ಪ್ ಆಗ್ತಿರ್ತಾರೆ. ನಾನೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ. ನಮ್ಮ ರಾಜಿ ಕಸ ಗುಡಿಸ್ತೀನಿ ನಾನೇ ಅಂತ ಹೇಳ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಬಂದು ಮಾಪ್ ಹಾಕ್ತೀನಿ ಅಂತ ತಾನೇ ಮಾಪ್ ಹಾಕ್ಕೊಂಬಂದ್ಲು. ಅಷ್ಟರಲ್ಲೇ ಈವ್ನಿಂಗ್ ಆಗಿತ್ತು. ಟೀ ಮಾಡ್ಕೊಂಡ್ವಿ. ಸ್ವಲ್ಪ ಟೀ ಕುಡ್ಕೊಂಡು ಕೆಲಸ ಮಾಡೋಣ ಅಂತ ಟೀ ಎಲ್ಲ ಕುಡ್ಕೊಂಡ್ವಿ. ನಾನು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತೀನಿ ಅಂತೇಳಿ ನಾನು ಪೂಜೆ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಹೊಸ ಮಿಕ್ಸರ್ಗೂ ಪೂಜೆ ಮಾಡಿದ್ವಿ. ದೇವರಿಗೆಲ್ಲ ಆರತಿ ಮಾಡಿ ಮಿಕ್ಸರಿಗೆಲ್ಲ ಆರತಿ ಮಾಡಾದ್ಮೇಲೆ ಮನೆಯವ್ರಿಗೆಲ್ಲರಿಗೂ ಆರತಿ ಕೊಟ್ಟೆ. ಗಂಟೆಯಲ್ಲಿ ನೀರು ಕುಡಿಸೋದ್ರಿಂದ ಮಕ್ಕಳಿಗೆ ಬೇಗ ಮಾತು ಬರುತ್ತೆ ಅಂತ ಕೇಳಿದ್ದೀನಿ. ನಂಬಿಕೆ ಅವಳಿಗೂ ಕುಡ್ಸೋಣ ಅಂತ ಅವಳಿಗೂ ಕುಡಿಸ್ದೆ. ಆಮೇಲೆ ಎಲ್ಲರಿಗೂ ಸ್ವೀಟ್ ತಿನ್ನಿಸಿದೆ ಹೊಸ ಮಿಕ್ಸರ್ ಬಂದಿರೋ ಖುಷಿಗೆ. ಅಷ್ಟರಲ್ಲಿ ನನ್ನ ಮಗಳು ನಾಳೆ ಊರಿಗೆ ಹೋಗ್ತಿದ್ದಾಳೆ ನಮ್ಮ ರಾಜಿ. ಅದಕ್ಕೆ ಇವತ್ತು ತಾನೇ ಅಡುಗೆ ಮಾಡ್ತೀನಿ ಅಂತೇಳ್ಬಿಟ್ಟು ಎಲ್ಲ ಅಡುಗೆ ಮಾಡ್ತಿದ್ಲು. ಎಲ್ಲ ಅನ್ನ ಸಾರು ಎಲ್ಲ ಮಾಡಿ ಚಪಾತಿ ಸಹಿತ ಎಲ್ಲ ಅವಳೇ ರೆಡಿ ಮಾಡ್ಕೊಂಡಿದ್ಲು. ಆಯಿತು ಬಾ ಚಪಾತಿನ ಮಾಡ್ಕೊಡ್ತೀನಿ ಅಂತೇಳಿ ನಾನು ಚಪಾತಿ ಮಾಡಿದೆ. ಇಲ್ಲಿ ಊರಿಂದ ಖಾರದ ಪುಡಿ ತಂದಿದ್ದರು. ಅದಕ್ಕೆ ಕವರಲ್ಲಿ ಹಂಗೆ ಇತ್ತು, ಬಾಕ್ಸಿಗೆ ಹಾಕಿರಲಿಲ್ಲ. ಅದಕ್ಕೆ ಬಾಕ್ಸ್ ಹಾಕೋಣ ಅಂತ ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿ ತೊಳೆದು ಬಾಕ್ಸಿಗೆ ಖಾರ ಪುಡಿ ಹಾಕ್ಕೊಂಡೆ. ಊರಿಂದ ಕುಡಿಸಿರೋ ಖಾರ ಪುಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಅವಳು ಹೊಸ ಟಾಪ್ ಕೂಡ ಫಿಟ್ಟಿಂಗ್ ಮಾಡಿಕೊಟ್ಟೆ. ಇದಾಗಿತ್ತು ಇವತ್ತಿನ ನಮ್ಮ ಮಿನಿ ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.